ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಬಿಸಿಬೇಳೆ ಬಾತ್ನ ಕ್ವಿಕ್ ಆಗಿ ಜಸ್ಟ್ 10 ಮಿನಿಟ್ಸ್ ಅಲ್ಲೆಲ್ಲ ತುಂಬಾನೇ ರುಚಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸ್ನೇಹಿತರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನೊಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಈ ಪಾತ್ರೆಗೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕೊಂಡಿದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನೂ ಕೂಡ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತೆ ಒಣಮೆಣಸಿಕಾಯಿ ಹಾಕೋತಾ ಇದ್ದೀನಿ. ಒಂದು 4 ಒಣಮೆಣಸಿಕಾಯಿ ಹಾಕೋತಾ ಇದ್ದೀನಿ. ನಾನಿಲ್ಲಿ ಖಾರದ ಪುಡಿನ ಬಳಸ್ತಾ ಇಲ್ಲ. ಜಸ್ಟ್ ಒಣಮೆಣಸಿಕಾಯಿನ ಹಾಕ್ತಾ ಇರೋದ್ರಿಂದ ಒಂದು 2, 3 ಖಾರದ ಒಣಮೆಣಸಿಕಾಯಿನ ಹಾಕೊಂಡು ಅದಾದ್ಮೇಲೆ ಕಡಲೆಬೀಜ ಹಾಕೋತಾ ಇದ್ದೀನಿ. ನಿಮಗೆ ಕಡಲೆಬೀಜ ಎಷ್ಟು ಇಷ್ಟ ಆಗುತ್ತೋ ಅಷ್ಟನ್ನು ಕೂಡ ಹಾಕೋಬಹುದು, ಚೆನ್ನಾಗಿರುತ್ತೆ. ಕಡಲೆಬೀಜ ಹಾಕೊಂಡಾದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತೆ ಒಂದು ಈರುಳ್ಳಿನ ಉದ್ದುದಾಗಿ ಹೆಚ್ಚಿರುವಂಥದ್ದನ್ನ ಹಾಕೊಂಡು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಒಂದು 2 ನಿಮಿಷ ಫ್ರೈ ಆಗಿದೆ. ಇವಾಗ ನಾನು ಒಂದು ಟೊಮೊಟೊನ ಸೇರಿಸ್ತಾ ಇದ್ದೀನಿ. ಟೊಮೊಟೊನ ಹಾಕೊಂಡು ಒಂದು 2 ನಿಮಿಷ ಹುರ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ಒಂದು ನಿಂಬೆಹಣ್ಣಿನ ಗಾತ್ರಕ್ಕಿಂತನೂ ಸ್ವಲ್ಪ ಕಡಿಮೆ ಹುಣಸೆಹಣ್ಣನ್ನ ತಗೊಂಡು ಸ್ವಲ್ಪ ನೆನೆ ಹಾಕ್ಬಿಟ್ಟು ಅದರದ್ದು ಹುಣಸೆಹಣ್ಣಿನ ರಸನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತೆ ಹಾಗೇನೆ ಸ್ವಲ್ಪ ಬೆಲ್ಲನ ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕೊಂಡ್ರು ಆಗುತ್ತೆ. ಬೆಲ್ಲನ ಹಾಕೊಂಡಿದ್ದಾದ್ಮೇಲೆ ನಾನು MTR ಬಿಸಿಬೇಳೆ ಬಾತ್ ಪೌಡರ್‌ನ ₹10 ಪೂರ್ತಿಯಾಗಿ ಸೇರಿಸ್ಕೊತಾ ಇದ್ದೀನಿ. ಇದು ಒಂದು 3 ಜನದಿಂದ 4 ಜನ ಆರಾಮಾಗಿ ಈ ಬಿಸಿಬೇಳೆ ಬಾತ್‌ನ ತಿನ್ಬೋದು. ತುಂಬಾನೇ ರುಚಿಯಾಗಿರುತ್ತೆ. ನೋಡಿ, ಬಿಸಿಬೇಳೆ ಬಾತ್ ಪೌಡರ್‌ನ ಹಾಕೊಂಡಿದ್ದಾದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಕಲರ್‌ಗೆ ಸ್ವಲ್ಪ ಅರಿಶಿಣನೂ ಹಾಕೊಳ್ತಾ ಇದ್ದೀನಿ. ಒಂದ್ ಕಡೆ ನಾನಿಲ್ಲಿ ಅರ್ಧ ಪಾವು ತೊಗರಿಬೇಳೆಗೆ, ಮುಕ್ಕಾಲು ಪಾವಷ್ಟು ರೈಸು ಮತ್ತೆ ತರಕಾರಿ ಬಂದ್ಬಿಟ್ಟು ಕ್ಯಾರೆಟು, ಆಲೂಗಡ್ಡೆ, ಬೀನ್ಸ್‌ನ ಹಾಕೊಂಡು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಜಸ್ಟ್ ನಾನು ಹೇಳಿದ್ನಲ್ವಾ ಆ ಅಳತೆಲೆ ನೀವು ಬೇಯಿಸ್ಕೊಂಡು ಇಟ್ಕೋಬೇಕಾಗುತ್ತೆ. ಅರ್ಧ ಪಾವು ತೊಗರಿಬೇಳೆ ತಗೊಂತೀರಾ ಅಂದ್ರೆ ಮುಕ್ಕಾಲು ಪಾವಷ್ಟು ನಾನು ರೈಸ್‌ನ ತಗೊಂಡಿದ್ದೀನಿ. ಮತ್ತೆ ತರಕಾರಿ ನಿಮ್ಗೆ ಯಾವ ಥರದ್ದು ಇಷ್ಟ ಆಗುತ್ತೋ ನವಿಲುಕೋಸು ಯಾವುದಾದ್ರೂ ತರಕಾರಿನ ಹಾಕೋಬಹುದು. ನಾನು ಇಲ್ಲೊಂದು 3 ಥರದ ತರಕಾರಿನ ಹಾಕೊಂಡಿದ್ದೀನಿ. ಬಟಾಣಿ ಇದ್ರೆ ನೀವು ಹಸಿ ಬಟಾಣಿ ಕೂಡ ಹಾಕೊಂಡು ಮಾಡ್ಕೋಬಹುದು. ನಾವೇನು ಅಕ್ಕಿ ಮತ್ತೆ ಬೇಳೆ ತರಕಾರಿ ಎಲ್ಲ ಬೇಯಿಸಿಟ್ಕೊಂಡಿದ್ವಲ್ವಾ, ಅದನ್ನ ಇದಕ್ಕೆ ಸೇರಿಸ್ಕೊಂಡು ನೀವು ಬಿಸಿ ನೀರನ್ನ ಹಾಕೊಳ್ಳಿ. ಕನ್ಸಿಸ್ಟೆನ್ಸಿನ ನೋಡ್ಕೊಳ್ಳಿ. ತೀರಾ ತೆಳುನೂ ಅಲ್ಲ, ಗಟ್ಟಿನೂ ಅಲ್ಲ, ಆ ರೀತಿ ಮಾಡ್ಕೊಬೇಕಾಗತ್ತೆ. ಬಿಸಿಬೇಳೆ ಬಾತು ಅಂದ್ರೆ ಮೀಡಿಯಮ್ ಆಗಿರ್ಬೇಕು. ತೀರಾ ತೆಳುನೂ ಅಲ್ಲ, ಗಟ್ಟಿನೂ ಅಲ್ಲ, ಆ ರೀತಿ ಇರ್ಬೇಕಾಗತ್ತೆ. ನೀವು ಏನೇ ನಿಮ್ಗೆ ತಣ್ಣಗಾದ್ಮೇಲೆ ಗಟ್ಟಿ ಆಯ್ತು ಅಂತ ಅಂದ್ರೆ ಸ್ವಲ್ಪ ಬಿಸಿ ನೀರು ಹಾಕೊಂಡು ಬಿಸಿ ಮಾಡ್ಕೋಬೇಕಾಗತ್ತೆ. ನೀವು ತಣ್ಣೀರ್ನ ಯಾವುದೇ ಕಾರಣಕ್ಕೂ ಹಾಕಿದ್ರೆ ರುಚಿ ಹಾಳಾಗುತ್ತೆ ಅಷ್ಟೇನೆ. ಅದಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ರುಚಿಗೆ ಉಪ್ಪನ್ನ ಹಾಕೊಂಡು, ನಾನು ತರಕಾರಿ ಬೇಯಿಸುವಾಗ್ಲೂ ಕೂಡ ಉಪ್ಪು ಹಾಕೊಂಡು ಬೇಯಿಸ್ಕೊಂಡಿದೀವಿ. ತರಕಾರಿ, ರೈಸು, ಬೇಳೆನ ಬೇಯಿಸುವಾಗ್ಲೂ ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೊಂಡಿರ್ತೀವಲ್ವಾ, ನೋಡ್ಕೊಂಡು ಇವಾಗ ನೀವು ರುಚಿಗೆ ಉಪ್ಪನ್ನ ಸೇರಿಸ್ಕೊಂಡು 2 ನಿಮಿಷ ಕುದಿಸ್ಕೊಂಡ್ರೆ ನಮ್ಮ ಬಿಸಿಬೇಳೆ ಬಾತು ತುಂಬಾನೇ ರುಚಿಯಾಗಿ ರೆಡಿ ಆಗುತ್ತೆ. ನೀವು ಒಣಮೆಣಸಿಕಾಯಿ ಹಾಕಿಲ್ಲ ಜಾಸ್ತಿ ಅಂತ ಅನ್ನೋದಾದ್ರೆ ಸ್ವಲ್ಪ ಅಚ್ಚ ಖಾರದ ಪುಡಿನೂ ಹಾಕೋಬಹುದು. ಸ್ವಲ್ಪ ಖಾರ ಕಡಿಮೆ ತಿಂತಾರೆ ನಮ್ಮ ಮನೇಲಿ, ಅದಕ್ಕೋಸ್ಕರ ನಾನು ಸ್ವಲ್ಪ ಒಣಮೆಣಸಿಕಾಯಿನೇ ಹಾಕೊಂಡಿದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋದಾದ್ರೆ ಸ್ವಲ್ಪ ಖಾರದ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾನೇ ರುಚಿಯಾದಂತಹ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ. ನೋಡಿ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ರೆಡಿ ಆಗಿದೆ. ಈ ರೀತಿ ಒಂದ್ 2 ಸಲ ಕುದಿಸ್ಕೊಂಡು ಆಫ್ ಮಾಡ್ಕೊಂಡ್ರೆ ಬಿಸಿ ಬಿಸಿ ಸರ್ವ್ ಮಾಡಿದ್ರೆ ಬಿಸಿಬೇಳೆ ಬಾತ್ ತುಂಬಾನೇ ರುಚಿಯಾಗಿ ರೆಡಿ ಆಗಿದೆ ನೋಡಿ. ನಿಮ್ಮನೇಲಿ ಕೂಡ ಇದೇ ರೀತಿ ಬಿಸಿಬೇಳೆ ಬಾತ್‌ನ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತೇಳಿ ನನಗೆ ಕಮೆಂಟ್‌ನ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಹಂಗೆ ಕಮೆಂಟ್ ಮಾಡಿ, ತುಂಬಾ ಜನಕ್ಕೆ ಶೇರ್‌ನ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಇನ್ನೂ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಸ್ನೇಹಿತರೆ.